ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸತ್ಯಯುಗದ ಕನಸು, ದಿವ್ಯ ಜೀವನದ ದೃಷ್ಟಿ, ಮುರಳಿ ಆಧಾರಿತ ಗೀತಾ ಜ್ಞಾನ. ಇಂದಿನ ತಾತ್ಪರ್ಯ: ಗೀತೆಯಲ್ಲಿ ಶ್ರೀಕೃಷ್ಣನು ಧರ್ಮ ಸ್ಥಾಪನೆಯ ಮಹತ್ವವನ್ನು ಸಾರುತ್ತಾನೆ. ಅದರ ಪರಿಪೂರ್ಣ ರೂಪವೇ ಸತ್ಯಯುಗ, ಶಾಂತಿ, ಪ್ರೀತಿ, ಪವಿತ್ರತೆ ತುಂಬಿದ ಯುಗ. ಮುರಳಿಯಲ್ಲಿ ಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವು ಭವಿಷ್ಯದ ಸತ್ಯುಗದ ದೇವತೆಗಳು. ಸತ್ಯಯುಗ ಒಂದು ಕನಸಲ್ಲ, ಅದು ಆತ್ಮ ಜಾಗೃತಿಯಿಂದ ನಿರ್ಮಾಣವಾಗುವ ಭವಿಷ್ಯ. ಸತ್ಯುಗದ ಲಕ್ಷಣಗಳು: ಆತ್ಮಜ್ಞಾನದಿಂದ ಬದುಕುವ ಮಾನವರು ಸಂಪೂರ್ಣ ಶಾಂತಿ ಮತ್ತು ಸಮೃದ್ಧಿ. ಪ್ರಕೃತಿ ಮತ್ತು ಮಾನವನ ಸಮ್ಮಿಲನ. ರೋಗರಹಿತ, ದುಃಖರಹಿತ ಜೀವನ. ದೇವಗುಣಗಳಿಂದ ಕೂಡಿದ ಸಂಬಂಧಗಳು. ಮಧುರ ಮಾತು, ಶುದ್ಧ ಚಿಂತನೆ. ದ್ವೇಷವಿಲ್ಲ, ಸ್ಪರ್ಧೆ ಇಲ್ಲ. ಪ್ರೀತಿ ಮತ್ತು ಗೌರವದ ಕುಟುಂಬಗಳು. ಸತ್ಯ ಮತ್ತು ಧರ್ಮ ಆಧಾರಿತ ಆಡಳಿತ. ಭೂಮಿ ಸ್ವರ್ಗ ಸಮಾನ. ರಾಜಯೋಗ. ಅಭ್ಯಾಸ: ಭವಿಷ್ಯದ ದೃಷ್ಟಿ. ಶಾಂತವಾಗಿ ಕುಳಿತುಕೊಂಡು ನಾನು ಸತ್ಯಯುಗದ ದೇವಾತ್ಮ ಎಂದು ಅನುಭವಿಸೋಣ. ಸುವರ್ಣಯುಗದ ಪ್ರಕೃತಿ ದೃಶ್ಯ ಕಣ್ತುಂಬಿಕೊಳ್ಳಬೇಕು. ಎಲ್ಲೆಡೆ ಶಾಂತ, ಹರ್ಷ, ಸೌಂದರ್ಯ. ನಾನು ಆ ಯೋಗದ ಶ್ರೇಷ್ಠ ಪಾತ್ರಧಾರಿ. ಈ ದೃಷ್ಟಿ ಮನಸ್ಸಿಗೆ ಉತ್ಸಾಹ ನೀಡುತ್ತದೆ. ಚಿಕ್ಕ ಆತ್ಮೀಯ ಕಥೆ. ಒಬ್ಬ ಶಿಲ್ಪಿ ಮೊದಲಿಗೆ ಮನಸ್ಸಿನಲ್ಲಿ ಮೂರ್ತಿಯ ಚಿತ್ರ ಕಂಡುಕೊಳ್ಳುತ್ತಾನೆ. ಆ ನಂತರ ಕಲ್ಲಿನಲ್ಲಿ ಅದನ್ನು ರೂಪಿಸುತ್ತಾನೆ. ಮೊದಲು ದೃಷ್ಟಿ, ನಂತರ ಸೃಷ್ಟಿ. ಸತ್ಯುಗ ಮೊದಲು ಮನಸ್ಸಿನಲ್ಲಿ ಮೂಡುತ್ತದೆ. ಇಂದಿನ ಸಂದೇಶ: ಭವಿಷ್ಯ ದಿವ್ಯವಾಗಬೇಕಾದರೆ ಇಂದಿನ ಸಂಸ್ಕಾರ ದಿವ್ಯವಾಗಲಿ. ಆತ್ಮಜಾಗೃತಿ ಸತ್ಯುಗದ ಬೀಜ. ರಾಜಯೋಗಿ ಎಂದರೆ ಭವಿಷ್ಯದ ದೇವತೆ. ಅಂತರಂಗ ವಿಜಯ, ಮನಸ್ಸಿನ ಮೇಲೆ ಜಯ. ಮುರಳಿ ಆಧಾರಿತ ಗೀತಾ ಜ್ಞಾನ. ಇಂದಿನ ತಾತ್ಪರ್ಯ: ಗೀತೆಯಲ್ಲಿ ಹೇಳಲಾಗಿದೆ, ಮನಃ ಏವ ಮಾನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಃ. ಮನಸ್ಸೇ ಬಂಧನಕ್ಕೂ ಮುಕ್ತಿಗೂ ಕಾರಣ. ಮುರಳಿಯಲ್ಲಿ ಬಾಬಾ ಹೇಳುತ್ತಾರೆ, ಮಕ್ಕಳೇ, ಹೊರಗಿನ ಯುದ್ಧವಲ್ಲ, ಒಳಗಿನ ಯುದ್ಧ ಗೆಲ್ಲಬೇಕು. ಅಂತರಂಗ ವಿಜಯ ಎಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳ ಮೇಲೆ ಜಯ. ಇಂದಿನ ಜ್ಞಾನ ಮುತ್ತುಗಳು: ನಾನು ಶಕ್ತಿಶಾಲಿ ಆತ್ಮ. ಮನಸ್ಸು ನನ್ನ ಸಾಧನ
ನಾನು ಅದರ ಮಾಲೀಕ. ನಕಾರಾತ್ಮಕ ಚಿಂತನೆಗಳನ್ನು ಪರಿವರ್ತಿಸಬಹುದು. ಕೋಪ ಬಂದಾಗ ಶಾಂತಿ ನೆನೆಸು. ಅಹಂಕಾರ ಬಂದಾಗ ಆತ್ಮ ಸ್ವರೂಪ ನೆನೆಸು. ಆಸೆ ಹೆಚ್ಚಾದರೆ ತೃಪ್ತಿ ಧರಿಸು. ಶುಭ ಭಾವನೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಪ್ರತಿದಿನ ಸ್ವಪರಿಶೀಲನೆ ಮಾಡು. ರಾಜಯೋಗ ಮನಸ್ಸಿಗೆ ನಿಯಂತ್ರಣ ಕೊಡುತ್ತದೆ. ಅಂತರಂಗ ವಿಜಯವೇ ನಿಜ ಮಹಾ ವಿಜಯ. ರಾಜಯೋಗ ಅಭ್ಯಾಸ. ಮನಸ್ಸಿನ ಮೇಲೆ ನಿಯಂತ್ರಣ. ಆರಾಮಾಗಿ ಕುಳಿತುಕೊಂಡು ನಾನು ಮನಸ್ಸಿನ ಮಾಲೀಕ, ಆತ್ಮ ಎಂದು ಅನುಭವಿಸೋಣ. ಮನಸ್ಸಿನ ಅಲೆಗಳು ಶಾಂತವಾಗುತ್ತಿವೆ. ಪರಮಾತ್ಮನ ಶಕ್ತಿ ನನ್ನೊಳಗೆ ಹರಿಯುತ್ತಿದೆ. ನಾನು ಸ್ಥಿರ ಸಮಬುದ್ಧಿ ಸ್ಥಿತಿಯಲ್ಲಿ ಇದ್ದೇನೆ. ದಿನಕ್ಕೆ 10 ನಿಮಿಷ ಮನಸ್ಸಿಗೆ ಶಾಂತಿ ಅಭ್ಯಾಸ. ಚಿಕ್ಕ ಆತ್ಮೀಯ ಕಥೆ. ಒಬ್ಬ ರಾಜನು ತನ್ನ ರಾಜ್ಯವನ್ನು ಗೆದ್ದಿದ್ದ. ಆದರೆ ಅವನಿಗೆ ಶಾಂತಿ ಇರಲಿಲ್ಲ. ಒಬ್ಬ ಋಷಿ ಹೇಳಿದ, ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು. ರಾಜನು ಧ್ಯಾನ ಪ್ರಾರಂಭಿಸಿದ. ಅವನಿಗೆ ಒಳಗಿನ ಶಾಂತಿ ದೊರಕಿತು. ಹೊರಗಿನ ವಿಜಯ ಕ್ಷಣಿಕ, ಅಂತರಂಗ ವಿಜಯ ಶಾಶ್ವತ. ಇಂದಿನ ಸಂದೇಶ: ಮನಸ್ಸಿನ ಮೇಲೆ ಜಯ, ಜೀವನದ ಮೇಲೆ ಜಯ. ರಾಜಯೋಗಿ ಎಂದರೆ ಸ್ವರಾಜ್ಯಾಧಿಪತಿ. ಅಂತರಂಗ ಶಾಂತಿ ನಿಜ ಸೌಭಾಗ್ಯ. ಪೂರ್ಣತೆ ಆತ್ಮದ ಪರಮ ಗುರಿ. ಮುರಳಿ ಆಧಾರಿತ ಗೀತಾ ಜ್ಞಾನ ಯೋಗ. ಇಂದಿನ ತಾತ್ಪರ್ಯ: ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಯೋಗಸ್ಥಃ ಕುರು ಕರ್ಮಾಣಿ. ಯೋಗ ಸ್ಥಿತಿಯಲ್ಲಿ ಇದ್ದು ಕರ್ಮ ಮಾಡು. ಮುರಳಿಯಲ್ಲಿ ಬಾಬಾ ಹೇಳುತ್ತಾರೆ, ಮಕ್ಕಳೇ, ನಿಮ್ಮ ಗುರಿ ಸಂಪೂರ್ಣ ಪವಿತ್ರತೆ ಮತ್ತು ಪೂರ್ಣತೆ. ಪೂರ್ಣತೆ ಎಂದರೆ ತಪ್ಪಿಲ್ಲದ ಜೀವನವಲ್ಲ, ಆತ್ಮಜ್ಞಾನದಿಂದ ಸಮತೋಲನದಲ್ಲಿರುವ ಜೀವನ. ಇಂದಿನ ಜ್ಞಾನ ಮುತ್ತುಗಳು: ನಾನು ಶುದ್ಧ ಶಾಂತ ಆತ್ಮ. ಪೂರ್ಣತೆ ಒಂದು ದಿನದಲ್ಲಿ ಬರದು, ಅಭ್ಯಾಸದಿಂದ ಬರುತ್ತದೆ. ಪ್ರತಿದಿನ ಸ್ವಪರಿಶೀಲನೆ ಮಾಡು. ದಿವ್ಯ ಗುಣಗಳನ್ನು ಧರಿಸಿರಿ. ದುರ್ಬಲತೆ ಕಂಡ್ರೆ ನಿರಾಶೆ ಆಗಬಾರದು. ಪರಮಾತ್ಮ ಶಕ್ತಿಯೊಂದಿಗೆ ಸಂಪರ್ಕ ಇಟ್ಟುಕೊಳ್ಳಬೇಕು. ಯೋಗ ಸ್ಥಿತಿ ಸ್ಥಿರ ಮನಸ್ಸು. ಸೇವಾಭಾವ ಪೂರ್ಣತೆಯನ್ನು ತರುತ್ತದೆ. ಸಮಬುದ್ಧಿ ಜೀವನದ ಸೌಂದರ್ಯ. ಪೂರ್ಣತೆ ಆತ್ಮದ ಸಹಜ ಸ್ವರೂಪ. ರಾಜಯೋಗ ಅಭ್ಯಾಸ. ಪೂರ್ಣತೆಯ ಅನುಭವ.
ಶಾಂತವಾಗಿ ಇದ್ದು ನಾನು ಪ್ರಕಾಶಮಯ ಸಂಪೂರ್ಣ ಆತ್ಮ ಎಂದು ಅನುಭವಿಸಿರಿ. ಪರಮಾತ್ಮನ ದಿವ್ಯ ಶಕ್ತಿ ನನ್ನೊಳಗೆ ಹರಿಯುತ್ತಿದೆ. ನನ್ನ ಎಲ್ಲ ದುರ್ಬಲತೆಗಳು ಕರಗುತ್ತಿವೆ. ನಾನು ಶಾಂತಿ, ಪ್ರೀತಿ, ಸಂತೋಷದ ಸ್ವರೂಪ. ಪ್ರತಿದಿನ ಸ್ವಲ್ಪ ಸಮಯ ಪೂರ್ಣತೆಯ ದೃಷ್ಟಿ ಇಟ್ಟುಕೊಳ್ಳಬೇಕು. ಚಿಕ್ಕ ಆತ್ಮೀಯ ಕಥೆ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಕನ್ನಡಿಯಲ್ಲಿ ತನ್ನನ್ನು ನೋಡಿ ಕೇಳುತ್ತಿದ್ದ, ಇಂದು ನಾನು ನೆನ್ನೆಗಿಂತ ಉತ್ತಮವೇ? ಸ್ವಲ್ಪ ಸ್ವಲ್ಪವಾಗಿ ಅವನು ತನ್ನ ಗುಣಗಳನ್ನು ಹೆಚ್ಚಿಸಿಕೊಂಡ. ಒಂದು ದಿನ ಅವನು ಸಂಪೂರ್ಣ ಆತ್ಮವಿಶ್ವಾಸದಿಂದ ಹೊಳೆಯುತ್ತಿದ್ದ. ಪೂರ್ಣತೆ ಪ್ರತಿದಿನದ ಸಣ್ಣ ಸುಧಾರಣೆ. ಇಂದಿನ ಅಂತಿಮ ಸಂದೇಶ: ಆತ್ಮಜ್ಞಾನವೇ ಜೀವನದ ಬೆಳಕು, ರಾಜಯೋಗವೇ ಶಕ್ತಿ, ಸೇವಾಭಾವವೇ ಜೀವನದ ಅರ್ಥ, ಅಂತರಂಗ ವಿಜಯವೇ ನಿಜ ಮಹಾವಿಜಯ, ಪೂರ್ಣತೆಯೇ ಆತ್ಮದ ಪರಮ ಗುರಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು